ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಮಾಡಿರೋದು ಕಡಲೆಪುರಿ ವಡೆ. ತುಂಬ ಕ್ರಿಸ್ಪಿಯಾಗಿದೆ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಡಲೆಪುರಿ ಬೇಕಾಗಿರೋಂಥ ಐಟಮು, ಸ್ವಲ್ಪ ಉಪ್ಪು, ಸಣ್ಣ ರವೆ, ಸೂಜಿ ರವೆ, ಅದಕ್ಕೆ ಸ್ವಲ್ಪ ಮೊಸರು, ಕೊತ್ತಂಬರಿ ಸೊಪ್ಪು, ಸೋಡಾ, ಜೀರಿಗೆ, ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ. ಇಷ್ಟು ಐಟಮ್ ಬೇಕಾಗಿದೆ. ಈ ಕಡಲೆಪುರಿಗೆ ನೀರು ಹಾಕ್ಕೊಂಡು ನೆನೆಸ್ಕೊಳ್ಳೋಣ. 1-2 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಡ. 1-2 ನಿಮಿಷ ನೆನೆಸ್ಕೊಂಡಾದ್ಮೇಲೆ ಅದನ್ನು ಹಿಂಡಿ ಮಿಕ್ಸಿ ಜಾರಲ್ಲಿ ಹಾಕೋಣ. ಮಿಕ್ಸಿ ಜಾರ್ ಹಾಕ್ಕೊಂಡು ಇದಕ್ಕೆ ಸೂಜಿ ರವೆ ಮತ್ತು ಮೊಸರು ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ನಮ್ಮ ಹತ್ರ ಇರಲಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕಿದ್ದೀವಿ. ಅವೆರಡನ್ನು ಆಡಿಸ್ಕೊಳ್ಳಿ ಚೆನ್ನಾಗಿ. ತುಂಬ ನುಣ್ಣಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ಒಂದು ಮೀಡಿಯಮಾಗಿ ಆಡಿಸ್ಕೊಳ್ಳಿ. ಆಡಿಸ್ಕೊಂಡದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪಾದರೆ ತಿನ್ನೋಕ್ಕಾಗಲ್ಲ, ಕಡಿಮೆ ಇದ್ದರೆ ತಿನ್ಬೋದು, ಬೇಕಾದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಜೀರಿಗೆ, ತುಂಬ ಏನು ಜಾಸ್ತಿ ಬೇಡ, ಇದು ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಹಂಗೆ ಬಿಡಿ. ಅದನ್ನು ಬಾಣಲಿ ಎಣ್ಣೆ ಕಾದಿರುತ್ತೆ, ನೋಡ್ಕೊಳ್ಳಿ ಕಾದಿದೆಯಾ ಇಲ್ವಾ ಅಂತ. ಅದಾದಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ವಡೆನ ಬಿಟ್ಕೊಳ್ಳಿ. ರೌಂಡಾಗಿ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ. ಒಂದೊಂದೇ ಬಿಡ್ತಾ ಹೋಗಿ ನಿಧಾನಕ್ಕೆ. ಕೈಗೆ ನೀರು ಹಚ್ಕೊಂಡು ಬಿಡಿ. ನೀರು ಹಚ್ಕೊಂಡ್ರೆ ಕೈಗೆ ಆರಾಮಾಗಿ ವಡೆನ ಬಿಡ್ಬೋದು. ಈ ಥರ ಬಿಟ್ಟಾಗ ಚೆನ್ನಾಗಿ ಬೆಂದಿರುತ್ತೆ. ಈ ಥರ ನಾವು ಡೆಕೋರೇಟ್ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡ್ತಾಯಿದ್ದೀರ.